ಕಾಂಗ್ರೆಸ್ ಹೈಕಮಾಂಡ್ ಸಂಚಲನ ಮಾಡುವಂತ ನಿರ್ಣಯ ಕೈಗೊಳ್ಳುತ್ತಾ ಸಂಚಲನ ಆಗಲೇಬೇಕಾದಂತ ನಿರ್ಣಯ ಯಾವುದದು ಅಂತ ನೋಡ್ತಾ ಹೋಗೋಣ. ಯಸ್, ಲೆಟ್ಸ್ ಹಾವ್ ಅ ಲುಕ್. ಕರ್ನಾಟಕ ಪವರ್ ಗೇಮ್ ನಲ್ಲಿ ವೈಲ್ಡ್ ಕಾರ್ಡ್ ಟ್ವಿಸ್ಟ್ ಈಗ ನೋಡ್ತಾ ಇರ್ತಿರಲ್ಲ ರಿಯಾಲಿಟಿ ಶೋಗಳಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ, ಆ ರೀತಿ ಏನಾದರೂ ಆಗುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಒಂದು ಸೆನ್ಸೇಷನಲ್ ಡಿಸಿಷನ್ ತೆಗೆದುಕೊಳ್ಳುತ್ತಾ ಕರ್ನಾಟಕ ಪವರ್ ಗೇಮ್ ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಏನಾಗಬಹುದು? 2028ರ ಚುನಾವಣೆಗೆ ಮುನ್ನ ಪೊಲಿಟಿಕಲ್ ರೀಸೆಟ್. ಅಬ್ಬಬ್ಬಬ್ಬ, ಸಿದ್ದು ಡಿಕೆ ಮತ್ತು ಆ ವೈಲ್ಡ್ ಕಾರ್ಡ್ ಯಾರು ಹಿತವರು? ಮೂವರೊಳಗ 100ರೊಳಗ ಗೊತ್ತಿಲ್ಲ. ಹೈಕಮಾಂಡ್ ಮುಂದೆ ಇವೆ 3 ಸೂತ್ರ. ಆ 3 ಸೂತ್ರಗಳಲ್ಲಿ ಒಂದು ಫೈನಲ್ ಆಗೋದು ಪಕ್ಕ. ಸದ್ಯದ ಮಾಹಿತಿ, ಆಡಳಿತಕ್ಕೆ ಚುರುಕುತನ ನೀಡೋದೇ ಪರಮ ಉದ್ದೇಶ. ಕಾಂಗ್ರೆಸ್ ಹೈಕಮಾಂಡ್ ನಿಜಕ್ಕೂ ಕೂಡ ಪರಮೇಶ್ವರ್ ಅವರನ್ನೇನಾದ್ರೂ ಆಟಕ್ಕೆ ಬಿಟ್ಟು ಬಿಡ್ತಾರಾ? ಪಟ್ಟಕ್ಕೆ ತೆಗೆದುಕೊಂಡು ಬಂದ್ಬಿಡ್ತಾರಾ? ಪೊಲಿಟಿಕಲ್ ರೀಸೆಟ್ ಈಗೇನು ಆಡ್ತಾ ಇದ್ದೀವಲ್ಲ, ಅವ್ರು ಆಗ್ತಾರ ಇವರೇ ತೆಗಿರಿ, ಇದು ಯಾವುದೂ ಅಲ್ಲ, ಮುಂದೆ ಇವರೇ ಆಗ್ತಾರೆ ನೋಡಿ ಅಂತ ಏನಾದ್ರೂ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗುವ ಹಾಗೆ ಪರಮೇಶ್ವರ್ ಅವ್ರನ್ನೇನಾದ್ರೂ ತಂದು ಬಿಡ್ತಾರಾ? ಹೈಕಮಾಂಡ್ ಮುಂದೆ 3 ಸೂತ್ರ ಇದ್ದಾವೆ. ಆ 3 ಸೂತ್ರಗಳಲ್ಲಿ ಒಂದು ಅಂತಿಮ ಆಗೋದು ಪಕ್ಕ ಅನ್ನೋ ಮಾಹಿತಿ ಇದೆ. ದಿಸ್ ಈಸ್ ಕುರ್ಚಿ ಕದನ ಬ್ರೇಕಿಂಗ್ ನ್ಯೂಸ್. ಓಕೆ, ಹೈಕಮಾಂಡ್ ಸೂತ್ರ 1, ಸಿದ್ದರಾಮಯ್ಯ ಎಸ್ ನಿಧಾನಕ್ಕೆ ಹಾಕ್ರಪ್ಪ ಚೆನ್ನಾಗಿ. ಓಕೆ, ಅಹಿಂದ ವರ್ಗದ ಆಧಾರದ ಮೇಲೆ ಸಂಪುಟ ಪುನಾರಚನೆ, ಹೌದು. ಆಮೇಲೆ ಸಿದ್ದರಾಮಯ್ಯ ಮುಂದುವರಿಕೆ, ಸಂಪುಟ ಸರ್ಜರಿ. ಇದು ಹೈಕಮಾಂಡ್ ಸೂತ್ರ 1. ಚೆನ್ನಾಗಿ ಕೆಲಸ ಮಾಡ್ತಾ ಇರೋ ಮಂತ್ರಿಗಳಿಗೆ ಮಾತ್ರ ಉಳಿಗಾಲ, ಹೌದು. ಅಹಿಂದ ವರ್ಗದ ಆಧಾರದ ಮೇಲೆ ಸಂಪುಟ ಪುನರಚನೆ ಆಗಬಹುದಾ? ಹಂಗೆ ಮಾಡಿಬಿಡೋಣವಾ ಅನ್ನೋ ಒಂದು ಯೋಚನೆ. ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ನಿಜಕ್ಕೂ ಸಂಪುಟ ಸರ್ಜರಿ ಆಗಲೇಬೇಕಾಗತ್ತೆ. ಚೆನ್ನಾಗಿ ಕೆಲಸ ಮಾಡ್ತಾ ಇರೋ ಮಂತ್ರಿಗಳಿಗೆ ಮಾತ್ರ ಉಳಿಗಾಲ. ಬೇರೆಯವ್ರನ್ನೆಲ್ಲ ಬಿಡ್ರಿ, ಬಹಳ ತಲೆನೋವು ಬಂದ್ಬಿಟ್ಟಿದೆ, ತೆಗೆದುಬಿಡೋಣ, ಮೊದಲೇ ಲಾಬಿ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ, ಹೊಸಬರು ಇದ್ದಾರೆ, ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಅನ್ನೋದು ಇದು ಹೈಕಮಾಂಡ್ ಸೂತ್ರ 1, ಫಾರ್ಮುಲಾ 1. ಓಕೆ, ನೆಕ್ಸ್ಟ್ ಫಾರ್ಮುಲಾ 2, ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡೋದು. ಓಕೆ, ರಾಜ್ಯಸಭೆಗೆ ಸಿದ್ದರಾಮಯ್ಯ ಅವ್ರನ್ನ ಕಳಿಸೋದು. ಖರ್ಗೆಯನ್ನ ಸಿಎಂ ಮಾಡೋದು ಸೂತ್ರ 3. ಅಬ್ಬಬ್ಬಬ್ಬಬ್ಬಾ, ನೋಡಿ, ಕಾಂಗ್ರೆಸ್ ಪಾಲಿಗೆ ಖರ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ಬೋದು. ಪರಮ ಉದ್ದೇಶ ಪರಮೇಶ್ವರ ಖರ್ಗೆನ, ಅದು ಕೂಡ ಕನ್ಫ್ಯೂಷನ್ ಇದೆ. ಸಿದ್ದುನೂ ಮಾತಾಡಲ್ಲ, ಡಿ ಕೆನೂ ಮಾತಾಡಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಏನಾದರೂ ಮುಖ್ಯಮಂತ್ರಿ ಆದರೆ ಎಲ್ಲರೂ ಕೂಡ ಒಪ್ಪಿಗೆ, ನೋಡ್ರಿ ಅವಿರೋಧ ಆಯ್ಕೆ ಅಂತೀವಲ್ಲ, ಅವ್ರು ಆದರೆ ಆಗ್ಲಿರಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರಲ್ಲ, ಹಂಗೇನಾದರೂ ಆಗ್ಬಿಡುತ್ತಾ? ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿ ಆಗ್ಬೋದು? ಆ ಮಾತನ್ನು ನಂಬಿಕೊಂಡು ಡಿ ಕೆ ಶಿವಕುಮಾರ್ ಎಂಬ ನಾನು ಅನ್ನುವ ಆ ಮುಖ್ಯಮಂತ್ರಿ ಪಟ್ಟದ ಕನಸಿಗೆ ಎಷ್ಟು ಕೊಡಲಿ ಪೆಟ್ಟು ಬೀಳ್ಬೋದು ಅನ್ನೋದು ಕೂಡ ಅಷ್ಟೇ ವಿಚಾರ. ಓಕೆ, ಅದಕ್ಕೆಲ್ಲ ನಾವು ಇಲ್ಲ, ಸರ್ಕಾರ ನಡೆಸಬೇಕು, ರಾಜ್ಯದ ಜನರ ಅಭಿವೃದ್ಧಿ ಆಗಬೇಕು, ತೆರಿಗೆ ಕಟ್ತೀವಿ, ನಮ್ಮ ಆಸೆ ಆಕಾಂಕ್ಷೆಗಳು ಏನು ದೊಡ್ಡ ದೊಡ್ಡದಾಗಿ ಬಂಗ್ಲೆ ಕಟ್ಟಿಸ್ಕೊಡಿ ಅಂತ ಕೇಳ್ತೀವ? ಇಲ್ಲ, ಬೇಸಿಕ್ ರೀ, ಎಜುಕೇಷನ್ನು, ಹೆಲ್ತು, ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಅಲ್ವಾ? ಇದು ನೀವು ನೋಡಿ, ರೋಡು ಪಾಡು ಚೆನ್ನಾಗಿರಬೇಕು. ಒಂದಿಷ್ಟು ಮಳೆ ಬಂದರೆ ಯಾವಾಗಲೂ ಕೂಡ ತೋ ಅಂತ ಶೆಡ್ಗಳು ಕೂಡ ಹೋಗ್ತಾ ಇರ್ತವೆ, ಮನೆಗಳು ಎಲ್ಲ ಕುಸಿದು ಬೀಳ್ತಾ ಇರ್ತವೆ. ಏನ್ರಿ ಬೇಕಾಗಿದೆ? ಒಂದು ನೆಮ್ಮದಿಯುತವಾದಂಥ ಜೀವನ ನಡೆಸೋಕೆ ಏನು ಬೇಕು ಅಷ್ಟು ಮಾಡಿದರೆ ಸಾಕು ಅಂತ ಜನ ಇರ್ತಾರೆ, ನಿಜಕ್ಕೂ ಹೇಳಬೇಕು ಅಂತ ಹೇಳಿದರೆ. ಆದರೆ ಅದನ್ನು ಬಿಟ್ಟು, ಆ ಮೂಲಭೂತ ವಿಚಾರವನ್ನು ಬಿಟ್ಟು ಎಲ್ಲ ದೊಡ್ಡ ಭೂತ ಕನ್ನಡಿಯಾಗಿ ನಾವು ಬೇರೆ ಎಲ್ಲವನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ.